ಆಯ್ತು ಚಿಕ್ಕಜ್ಮಾನ್ರೆ, ಈಗ ನನ್ನ ತಪ್ಪಿನ ಅರಿವು ನನಗಾಗ್ತಿದೆ. ನಾನೊಬ್ಳೆ ಇಲ್ಲಿಗೆ ಬಂದಿದ್ರೆ ನಾನೊಬ್ಳೆ ಆ ರುದ್ರಣ್ಣನ ಎದುರಿಸೋದಕ್ಕೆ ಕಷ್ಟ ಆಗಿರೋದು. ಆದ್ರೆ ನೀವು ನನಗೆ ಬೆನ್ನೆಲುಬಾಗಿ ನಿಂತು ಅವ್ರನ್ನ ಧೈರ್ಯವಾಗಿ ಎದುರಿಸಿದ್ರಿ. ಆ ಕೃತಜ್ಞತೆಗೋಸ್ಕರ ಆದ್ರೂ ನಿಮ್ ಹತ್ರ ಕ್ಷಮೆ ಕೇಳ್ತೀನಿ. ಸರಿ ಸಿಂಗರಿ, ಈಗೊಂದ್ ಕೆಲ್ಸ ಮಾಡೋಣ. ಎಲ್ರೂ ಸಾಲಾಗಿ ಲೈನಲ್ಲಿ ನಿಂತ್ಕೊಂಡು ನನ್ನ ಕೈಗೆ 500 ಇಡ್ತಾ ಕ್ಷಮೆ ಕೇಳೋದಕ್ಕೆ ಶುರು ಹಚ್ಕೊಳ್ಳಿ. ನನಗಾಗೋ ಕಲೆಕ್ಷನ್ ಅಲ್ಲಿ ಇದೇ ಊರಲ್ಲಿ ಸಿಗೋ ಫುಲ್ ಬಾಟ್ಲು ಸಾರಾಯಿನ ನಾನ್ ಬಿಟ್ಕೋತೀನಿ. ಚಿಕ್ಕಜ್ಮಾನ್ರೆ, ಮತ್ತಿನ್ನೇನ್ರಿ, ಇದು ನನ್ನ ಕುಟುಂಬ ಅಂತ ಹೇಳದ್ಮೇಲೆ ಈ ಕುಟುಂಬಕ್ಕೋಸ್ಕರ ನಿಂತ್ಕೊಳ್ಳೋದ್ರಲ್ಲಿ ಯಾವ ದೊಡ್ಡತನ ಇದೆ ಹೇಳ್ರಿ? ನಿಜ ಹೇಳ್ಬೇಕು ಅಂದ್ರೆ ನಾನು ಆ ಪ್ರಾರಬ್ಧ ಮನೆಯಿಂದ ಇಲ್ಲಿಗೆ ಬಂದ ಮೇಲೇನೆ ಖುಷಿಯಾಗಿರೋದು. ನಿಮ್ಮನ್ನೆಲ್ಲ ನೋಡಿ ನಾನು ಖುಷಿ ಪಡ್ತಿದ್ದೀನಿ. ಅಂಥದ್ರಲ್ಲಿ ದೊಡ್ಡತನ ಗಿಡ್ತನ ಅನ್ನೋದೆಲ್ಲ ಏನ್ರಿ? ಆಕ್ಚುಲಿ ಈಗ ಕ್ಷಮೆ ಕೇಳೋ ಟೈಮ್ ಅಲ್ಲ, ಎಲ್ರೂ ಕಂಗ್ರ್ಯಾಚುಲೇಟ್ ಮಾಡೋ ಟೈಮು. ಕಂಗ್ರಾಟ್ಸಾ? ಯಾರಿಗೆ? ಇನ್ಯಾರಿಗೆ? ನಮ್ಮ ಮುದ್ದು ಲಕ್ಷ್ಮಿಗೆ. ಇವತ್ತಿನ ನಿಜವಾದ ಹೀರೋ ನಾನಲ್ಲ, ನಮ್ಮ ಮುದ್ದು ಲಕ್ಷ್ಮಿ. ಏನೆಲ್ರೂ ಮುಖ ಮುಖ ನೋಡ್ಕೋತಿದ್ದೀರಾ? ನಿಜ ನಮ್ಮ ಮುದ್ದು ಲಕ್ಷ್ಮಿ ಧೈರ್ಯ ಮಾಡಿ ಬಂಗಾರಿ ವಿಷಯ ಹೇಳ್ದೆ ಹೋಗಿದ್ದಿದ್ರೆ ನಾನ್ ಇಲ್ಲಿಗೆ ಹೆಂಗ್ ಬರಕ್ಕಾಗ್ತಿತ್ತು? ಬಂಗಾರಿ ಇಲ್ಲಿಗೆ ಹೆಂಗ್ ಬರಕ್ಕಾಗ್ತಿತ್ತು ಅಲ್ವಾ? ಮೊದ್ಲು ಅವಳು ವಿಶ್ ಮಾಡಿ. ಅಲ್ಲ ಕಣೆ, ಇಷ್ಟು ಧೈರ್ಯ ಎಲ್ಲಿಂದ ಬಂತು ನಿಂಗೆ? ನಿನ್ನಿಂದಾನೆ ಮಯೂರಿ, ನೀನ್ ತೋರಿಸಿರೋ ದಾರಿಲೇ ನಾನು ನಡೀತಾ ಇರೋದು. ನೀನ್ ಮಾತ್ರ ಅಲ್ಲ, ನಾವೆಲ್ಲರೂ ಅದೇ ದಾರಿಲೇ ನಡೀತಿರೋದು. ತಾರಕ್ ಹೋಗಿ ಇಷ್ಟೊತ್ತಾಯ್ತು, ಅಲ್ಲಿ ಏನಾಗಿದೆ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಚಂದ್ರು, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ ರಾಜೇಶ್ವರಿ. ಹಾಗಾದ್ರೆ ಬನ್ನಿ ಊಟ ಮಾಡೋಣ. ನನಗ್ ಬೇಡ, ನೀ ಹೋಗ್ ಮಾಡು. ನಿಮ್ಗಂತೂ ನನ್ ಜೊತೆ ಊಟ ಮಾಡ್ಬೇಕನ್ನೋದೇ ಮರ್ತ್ ಹೋಗ್ಬಿಟ್ಟಿದೆ. ಅಪರೂಪಕ್ಕೆ ನಿಮ್ ಜೊತೆ ಊಟ ಮಾಡೋ ಅವಕಾಶ ಸಿಕ್ಕಿದೆ, ಬನ್ನಿ ಮಾಡೋಣ ಅಂದ್ರೆ ಬೇಡ ಅಂತ ಹೇಳ್ತಾ ಇದ್ದೀರಲ್ಲ. ಇಷ್ಟೇನಾ ನಿಮಗ್ ನನ್ ಮೇಲಿರೋ ಪ್ರೀತಿ? ಊಟ ಮಾಡಲ್ಲ ಅಂದಾಕ್ಷಣನೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ಯಾಕೆ ಅನ್ಕೊಳ್ತಿದ್ಯಾ? ನನಗ್ ಹಸ್ವಿಲ್ಲ, ಅದಕ್ಕೆ ನೀನ್ ಮಾಡು ಅಂತ ಹೇಳ್ತಿದ್ದೀನಿ.